ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಫ್ಕೋರ್ಸ್ ಮದುವೆ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫು ದೂರ ಆಗಿರೋರ್ಗೆ, ಡಿವೋರ್ಸ್ ಆಗಿರೋರ್ಗೂ ಕೂಡ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಕಾನ್ಸೆಪ್ಟ್ ಏನಂತ ಅಂದರೆ, ಸೊ ನಿಮ್ಮ ಇಬ್ಬರ ಮಧ್ಯ ಸಪ್ರೇಷನ್ ಎಂಡ್ ಆಗತ್ತಾ, ಸೊ ಸಪ್ರೇಷನ್ ಯಾವಾಗ ಎಂಡ್ ಆಗತ್ತೆ, ಸೊ ನಿಮ್ಮಿಬ್ಬರ ಮಧ್ಯ ರಿಕನ್ಸಿಲೇಷನ್ ಆಗತ್ತಾ, ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್. ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಗೈಸ್. ಇವಾಗ ನೋಡೋಣ ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ನ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಜೊತೆಗೆ ಸಪ್ರೇಷನ್ ಯಾವಾಗ ಎಂಡ್ ಆಗುತ್ತೆ, ಸಪ್ರೇಷನ್ ಎಂಡ್ ಆಗುತ್ತಾ, ಯಾವಾಗ ರಿಕನ್ಸಿಲೇಷನ್ ಆಗುತ್ತೆ, ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ 3 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ಕಪ್ಸ್ ಇದೆ. ಆ್ಯಂಡ್ ವಿ ಹ್ಯಾವ್ ಏಸ್ ಆಫ್ ಸೋರ್ಡ್ಸ್, ಹ್ಯಾಂಗ್ಡ್ ಮೆನ್, ಓಕೆ, ಆ್ಯಂಡ್ ಮೂನ್ ಕಾರ್ಡ್, 9 ಆಫ್ ಕಪ್ಸ್, ಪೇಜ್, ನೈಟ್ ಆಫ್ ಪೆಂಟಿಕಲ್, ಸಾರಿ, ಜಸ್ಟಿಸ್, 8 ಆಫ್ ಕಪ್ಸ್, 10 ಆಫ್ ಸೋರ್ಡ್ಸ್ ಮತ್ತೆಗೆ ಸ್ಟ್ರೆಂತ್ ಇದೆ. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯ ಸಪ್ರೇಷನು ಎಂಡ್ ಆಗತ್ತೆ ಅಂತ ಹೇಳ್ಬೋದು. ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಯಾರೆಲ್ಲ ಇದ್ದೀರಾ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿಯ ಜೊತೆಗೆ ಮುಂದೆ ಬರುವಂಥ ದಿನಗಳಲ್ಲಿ ರಿಕನ್ಸಿಲೇಷನ್ ಆಗತ್ತೆ ಅಂತ ನಾನು ಹೇಳ್ಬೋದು. ಬಿಕಾಸ್ ಐ ಹ್ಯಾವ್ 3 ಆಫ್ ಕಪ್ಸ್, ಜಸ್ಟಿಸ್, ಸ್ಟ್ರೆಂತ್ ಕಾರ್ಡ್, ಹ್ಯಾಂಗ್ಡ್ ಮ್ಯಾನ್, ಏಸ್ ಆಫ್ ಸೋರ್ಡ್ಸ್, ಇದನ್ನೆಲ್ಲ ನೋಡಿದಾಗ ಒಂದು ನ್ಯೂ ಬಿಗಿನಿಂಗ್ನ ನೋಡ್ತಾ ಇದ್ದೀನಿ. ನಿಮ್ಮಿಬ್ರ ಮಧ್ಯ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗತ್ತೆ ಆ್ಯಂಡ್ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮಿಬ್ರ ಮಧ್ಯ ರಿಕನ್ಸಿಲೇಷನ್ ನಾನು ನೋಡ್ತಾ ಇದ್ದೀನಿ. ಬಟ್ ಖಂಡಿತ ರಿಕನ್ಸಿಲೇಷನ್ ಸ್ಲೋ ಆಗಿ ಆಗತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ಇದೊಂದು ಸ್ಲೋ ಎನರ್ಜಿ ಕಾರ್ಡ್. ಸೊ ನಿಮ್ಮಿಬ್ರ ಮಧ್ಯ ಏನಿವತ್ತು ಸಪ್ರೇಷನ್ ಅಲ್ಲಿ ನೀವೇನಿದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನೀವೇನಿದ್ದೀರಾ, ಅದೆಲ್ಲಾನು ಕೂಡ ರಿಕನ್ಸಿಲೇಷನ್ ಆಗತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸ್ಲೋ ಆಗಿ, ಸ್ಟಡಿ ಆಗಿ ನಿಮ್ಮ ಕನೆಕ್ಷನು, ಈ ಒಂದು ಕನೆಕ್ಷನು ರಿಕನ್ಸಿಲೇಷನ್ ಆಗತ್ತೆ ಅಂತ ಹೇಳ್ಬೋದು. ದೇರ್ ಈಸ್ ಅ ಸ್ಲೋ ಪ್ರಾಸೆಸ್, ಸ್ಲೋ ಫೇಸಿಂಗ್ ಇದೆ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ಬೋದು. ಅಟ್ ದಿಸ್ ಮೊಮೆಂಟ್ ನಿಮ್ಮ ವ್ಯಕ್ತಿ ಇವಾಗ ನಿಮ್ಮ ಬಗ್ಗೆ ಡೆಫಿನೆಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಹೊರತುಪಡಿಸಿ ಬೇರೆಯವ್ರನ್ನ ಅವರು ಖಂಡಿತ ರಿಪ್ಲೇಸ್ ಮಾಡೋದಿಕ್ಕಾಗಲ್ಲ. ಸೊ ಹಿಂದೆ ನಿಮ್ಮನ್ನ ರಿಪ್ಲೇಸ್ ಮಾಡ್ಬೋದು, ನಿಮ್ಮ ಪ್ರೀತಿಗೆ ಏನು ಅಷ್ಟೊಂದು ವ್ಯಾಲ್ಯೂನ ಕೊಡ್ತಾ ಇರಲಿಲ್ಲ. ಸೊ ನಿಮ್ಮನ್ನ ಹೇಗಾದ್ರೂ ಮಾಡಿ ಬೇರೆಯವರಿಂದ ನಿಮ್ಮ ಪ್ರೀತಿನ ರಿಪ್ಲೇಸ್ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಅವರು ನಿಮ್ಮನ್ನ ಬಿಟ್ಟು ಹೋದ್ರು. ಬಟ್ ಅವರ ಜೀವನದಲ್ಲಿ ಕೆಲವೊಂದು ಸಿಚುಯೇಷನ್ ಅವರ ಲೈಫಲ್ಲಿ ಎದುರಾದಾಗ, ಆ್ಯಂಡ್ ಆ ಒಂದು ವ್ಯಕ್ತಿಗೆ ನಿಮ್ಮ ಪ್ರೀತಿಗೆ ಎಷ್ಟು ಶಕ್ತಿ ಇದೆ, ಆ ಒಂದು ಪ್ರೀತಿಗೆ ಎಷ್ಟು ನಿಷ್ಕಲ್ಮಶವಾಗಿತ್ತು, ಅದೆಲ್ಲಾನು ಕೂಡ ಪರಿಗಣಿಸಿ ನಿಮ್ಮ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿನ, ನಿಮ್ಮನ್ನ ನನ್ನ ಜೀವನದಲ್ಲಿ ಏನ್ ಮಾಡಿದ್ರು ಕೂಡ ರಿಪ್ಲೇಸ್ ಮಾಡೋದಿಕ್ಕಾಗಲ್ಲ. ಯು ಆರ್ ಇರ್ರಿಪ್ಲೇಸಬಲ್ ಅನ್ನೋ ಒಂದು ವರ್ಡ್ನ ನಾನು ಕೇಳಿಸ್ಕೊತಾ ಇದ್ದೀನಿ. ಸಮಥಿಂಗ್ ಐ ಆಮ್ ಹಿಯರಿಂಗ್ ದ ವಾಯ್ಸ್ ಲೈಕ್ ಯು ಆರ್ ಇರ್ರಿಪ್ಲೇಸಬಲ್ ಅಂತ.
ಸೊ ನಿಮ್ಮ ವ್ಯಕ್ತಿ ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ. ಯು ಆರ್ ಇರ್ರಿಪ್ಲೇಸಬಲ್ ಇನ್ ದೇರ್ ಲೈಫ್ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ಈ ಹಿಂದೆ ನಿಮ್ಮನ್ನ ತುಂಬಾನೇ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ನಿಮ್ಮನ್ನ ತುಂಬಾನೇ ಕಷ್ಟದ ಸಮಯಕ್ಕೆ ದೂಕಿದ್ದಾರೆ. ಇದೆಲ್ಲನೂ ಕೂಡ ನೆನ್ಸ್ಕೊಂಡಾಗ ಅವ್ರಿಗೆ ತುಂಬಾನೇ ಮುಜುಗರ ಆಗತ್ತೆ, ಶೈನೆಸ್ ಆಗತ್ತೆ. ಇದೆಲ್ಲ ನಾನು ಮಾಡಬಾರ್ದಾಗಿತ್ತು, ಇದನ್ನೆಲ್ಲ ನಾನು ಮಾಡಿದ್ದೀನಿ. ಸೊ ಇವಾಗ ಅವ್ರ ಹತ್ರ ನಾನು ಫರ್ಗಿವ್ನ ಕೇಳಬೇಕು, ಫರ್ಗಿವ್ ಮಾಡ್ಬೇಕು, ಅವರು ನನ್ನ ಫರ್ಗಿವ್ ಮಾಡ್ತಾರ. ಇದೆಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ, ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸಮ್ ಕೈಂಡ್ ಆಫ್ ಒಂದು ಟ್ರಾಮಾದಲ್ಲಿ ಇದ್ದಾರೆ. ಯಾಕಂತಂದ್ರೆ ಪಾಸ್ಟ್ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗಿದೆ, ಜಗಳ ಆಗಿದೆ, ಮಾತುಕತೆ ಆಗಿದೆ, ತುಂಬಾ ಏರುಪೇರು ಮಾತುಗಳು ಆಡಿದ್ದೀರಾ. ಅಂಡ್ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಗೆ ಇನ್ ದ ಸೇಮ್ ವೇ ನಿಮ್ಗೂ ತುಂಬಾನೇ ಕಂಟಿನ್ಯೂಸ್ ಆಗಿ ವಾಂಟೆಡ್ ಆಗಿ ಹರ್ಟ್ ಮಾಡಿದ್ದಾರೆ. ಆ ಒಂದು ಟ್ರಾಮಾದಿಂದ ನಿಮ್ಮ ವ್ಯಕ್ತಿ ಅಲ್ಲಿ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಆ ಒಂದು ಟ್ರಾಮಾ ಇಂದ ಅವರೇ ಆಚೆಗೆ ಬಂದು, ಆ ಒಂದು ಡೆಲಿಮಾ ಇಂದ ಅವರೇ ಆಚೆಗೆ ಬಂದು ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಸೂನ್ ಅಂತ ಹೇಳ್ತೀನಿ. ಸೂನ್ ಅಂತ ಹೇಳೋದಕ್ಕಿಂತ ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಆಗಿ ನಿಮ್ಮ ಕನೆಕ್ಷನ್ ವರ್ತ್ ಇದೆ. ನಿಮ್ಮ ವ್ಯಕ್ತಿಗೋಸ್ಕರ ವೇಟ್ ಮಾಡೋದು. ಸೊ ವೇಟ್ ಫಾರ್ ದ ಪರ್ಫೆಕ್ಟ್ ಟೈಮಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ತುಂಬಾ ಜನ ಇಲ್ಲಿ ವೇಟ್ ಮಾಡಿ ನೀವು ತುಂಬಾನೇ ಅಪ್ಸೆಟ್ ಆಗ್ತಾ ಇದ್ರೆ, ನನ್ನ ಕನೆಕ್ಷನ್ ಅಲ್ಲಿ ನಾನು ಎಷ್ಟೇ ವೇಟ್ ಮಾಡಿ, ಎಷ್ಟೇ ನಾನು ಎಫರ್ಟ್ಸ್ ಹಾಕಿದ್ರು ನನಗೆ ಯಾಕೆ ದೇವರು ಪರೀಕ್ಷೆ ಮಾಡ್ತಾ ಇದ್ದೇನೆ, ಯಾಕೆ ನನಗೆ ನಾನು ಅನ್ಕೊಂಡಿದ್ದು ನನಗೆ ಸಿಗ್ತಾ ಇಲ್ಲ, ಯಾಕೆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾ ಇಲ್ಲ. ಸೊ ವಾಟ್ ಈಸ್ ರಾಂಗ್? ಸೊ ನಾನು ಏನಾದ್ರೂ ಆ ಒಂದು ವ್ಯಕ್ತಿನ ನಾನು ಬ್ಯಾಡ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನ, ಅಥವಾ ನನಗೆ ನೆಗೆಟಿವ್ ಆಗಿ ಮ್ಯಾನಿಫೆಸ್ಟ್ ಆಗ್ತಾ ಇದೆಯಾ, ನನ್ನ ಫೀಲಿಂಗ್ಸ್ಗೆ ಯಾಕೆ ದೇವ್ರು ಇನ್ನೂ ಫಲಿತಾಂಶ ಕೊಡ್ತಾ ಇಲ್ಲ ಅಂತ ನೀವು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬಾನೇ ಅಪ್ಸೆಟ್ ಆಗಿದ್ದೀರಾ. ಬಟ್ ಡೆಫಿನೆಟ್ಲಿ ಪ್ರತಿಯೊಂದಕ್ಕೂ ನಮಗೆ ನಮ್ಮ ಜೀವನದಲ್ಲಿ ಏನಾದರೂ ಕಳ್ಕೊಳ್ತಾ ಇದ್ದೀವಿ ಅಥವಾ ನಮ್ಗೆ ಏನಾದರೂ ಬೇಕು ಅಂತ ಅಂದಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ಸ್ ಅ ಟೈಮ್ಸ್ ಅಲ್ವಾ. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ನು ನೀವು ವೆಯ್ಟ್ ಮಾಡೋದ್ರಿಂದ ನಿಮಗೆ ಸಿಕ್ಕೇ ಸಿಗತ್ತೆ. ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದೇ ಬರ್ತಾರೆ ಅಟ್ ದ ರೈಟ್ ಟೈಮ್ ಅಂತ ನಾನು ಹೇಳ್ಬೋದು. ಬಿಕಾಸ್ ಜಸ್ಟಿಸ್ ಇದೆ. ಸೊ ನಿಮಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ನ್ಯಾಯ ಸಿಗುತ್ತೆ. ಆ್ಯಂಡ್ ಮೊದಲಿಗೆ ಯೂನಿವರ್ಸ್ ಇಂದ, ಏಂಜಲ್ಸ್ ಇಂದ, ನೀವು ಯಾವ ದೇವ್ರನ್ನ ನಂಬ್ತೀರ ಆ ಒಂದು ದೇವರಿಂದ ನಿಮಗೆ ಜಸ್ಟಿಸ್ ಖಂಡಿತ ಸಿಕ್ಕೇ ಸಿಗತ್ತೆ. ಸೊ ನೀವು ತುಂಬಾನೇ ಗುಡ್ ಕರ್ಮಾಸ್ನ ಮಾಡಿದ್ರೆ, ನೀವು ಯಾರಿಗೂ ಒಳ್ಳೇದು ಏನೋ ಕೆಟ್ಟದನ್ನ ಬಯಸಿಲ್ಲ, ಎಲ್ಲರಿಗೂ ನೀವು ಒಳ್ಳೇದನ್ನೇ ಮಾಡಿದಿರ, ಹೆಲ್ಪ್ ಮಾಡಿದಿರಾ. ಸೊ ಆ ಒಂದು ಒಳ್ಳೆ ಋಣ, ಒಳ್ಳೆ ಗುಡ್ ಡೀಡ್ಸ್ನ ನೀವು ಮಾಡಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಒಳ್ಳೇದೇ ಆಗತ್ತೆ. ವೆಯ್ಟ್ ಫಾರ್ ಅ ಪರ್ಫೆಕ್ಟ್ ಟೈಮಿಂಗ್, ಬಿಕಾಸ್ ಐ ಆಮ್ ಹಿಯರಿಂಗ್ ದ ವಾಯ್ಸ್ ಆಫ್ ಒಂದು ಡಿವೈನ್ ಟೈಮಿಂಗ್ ಇದೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ. ಆ್ಯಂಡ್ ಈ ಒಂದು ಸಪ್ರೇಷನ್ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅದು ಅನಿವಾರ್ಯತೆ ಇದೆ. ಸೊ ಆ ಒಂದು ಅನಿವಾರ್ಯತೆ ಇರೋದ್ರಿಂದಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿದೆ. ಈ ಒಂದು ಸಪ್ರೇಷನ್ ವೆರಿ ಮಚ್ ನೀಡೆಡ್. ಇದು ಆಗ್ಬೇಕಾಗಿತ್ತು, ಇದು ಆಗಿದೆ. ಬಟ್ ನಿಮ್ಮ ಒಂದು ವ್ಯಕ್ತಿಗೆ ಒಂದು ಪಾಠ ಕಲಿಬೇಕಾಗಿತ್ತು. ಅವ್ರ ಪಾಠನ ಕಲಿತಾ ಇದ್ದಾರೆ ಅವರ ಜೀವನದಲ್ಲಿ. ಆ್ಯಂಡ್ ನಿಮಗೂ ಕೂಡ ಇದೊಂದು ಲೆಸನ್. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಂಬಂಧನ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು. ಸೊ ನಿಮ್ಮ ವ್ಯಕ್ತಿಗೆ ಇದು ಅವರು ಗ್ರಾಂಟೆಡ್ ಆಗಿ ತಗೊಂಡ್ರು, ನೆಗ್ಲಿಜೆನ್ಸ್ ಮಾಡಿದ್ರು, ಕೇರ್ಲೆಸ್ ಮಾಡಿದ್ರು. ಸೊ ನೀವು ನಿಮ್ಮನ್ನ ಬೇಕಂತಾನೆ ಬಿಟ್ಟೋದ್ರು. ಬಟ್ ಇವಾಗ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನಂದು ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ಅಂತ. ಸೊ ರಾಂಗ್ ಡಿಸಿಷನ್ ಒಂದು ರಾಂಗ್ ಟೈಮಲ್ಲಿ ನಿಮ್ಮ ವ್ಯಕ್ತಿ ತಗೊಂಡಿದ್ದಾರೆ. ಸೊ ದಟ್ ಈಸ್ ನಿಮ್ಮನ್ನ ಬಿಟ್ಟು ಹೋಗೋದು. ಸೊ ಇವಾಗ ನಿಮ್ಮ ವ್ಯಕ್ತಿ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇದ್ದಾರೆ. ಸೊ ನಾನು ಯಾಕೆ ಇದೆಲ್ಲ ಮಾಡಿದೆ, ನಾನು ಆ ಒಂದು ವ್ಯಕ್ತಿಗೆ ನಾನು ಟೈಮ್ ಕೊಡಬೇಕಾಗಿತ್ತು, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು. ಇವಾಗ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನಾನು ಈ ಒಂದು ಪ್ರೀತಿನ ಉಳಿಸ್ಕೊಳ್ಬೇಕಾಗಿತ್ತು ಅಂತ. ಸೊ ಕಳ್ಕೊಳ್ಳೋದ್ರ ಮೇಲೆ ಯೋಚನೆ ಮಾಡೋದಲ್ಲ, ಕಳ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ಅರಿವಿದ್ರೆ ಡೆಫಿನೆಟ್ಲಿ ನಮ್ಮ ಪ್ರೀತಿ ಪಾತ್ರರು ನಮ್ಮ ಜೊತೆಗೆ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಬಟ್ ದಿಸ್ ಪರ್ಸನ್ ನಿಮ್ಮನ್ನ ತುಂಬಾನೇ ಗೋಸ್ಟ್ ಮಾಡಿದ್ದಾರೆ. ನಿಮ್ಮ ಒಂದು ಎಲ್ಲ ಕಡೆನೂ ನೀವು ಕೆಟ್ಟೋರಾಗಿ ಬಿಂಬನೆ ಮಾಡಿದ್ದಾರೆ. ಅದೆಲ್ಲದಕ್ಕೂ ನಿಮ್ಮ ವ್ಯಕ್ತಿ ಇವಾಗ ಫೇಸ್ ಮಾಡಬೇಕು ನಿಮ್ಮ ಹತ್ರ ಬಂದಾಗ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ. ನೀವು ಕೇಳೋಂಥ ಪ್ರಶ್ನೆಗೆ ನಿಮ್ಮ ವ್ಯಕ್ತಿ ಉತ್ತರ ಕೊಡೋದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ವ್ಯಕ್ತಿ ನಿಮಗೆ ಖಂಡಿತ ಒಂದು ಗುಡ್ ಟೈಮಿಂಗ್ ಅಲ್ಲಿ, ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಮ ಹತ್ರ ನಿಮ್ಮ ಲೈಫಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ದಿಸ್ ಪರ್ಸನ್ ವಿಲ್ ಗಿವ್ ಎ ಕ್ಲಾರಿಟಿ ಅಬೌಟ್ ದಿಸ್ ಕನೆಕ್ಷನ್ ಅಂತ ಹೇಳ್ತೀನಿ. ಸೊ ನಿಮಗೆ ಈ ಒಂದು ವ್ಯಕ್ತಿ ಕಡೆಯಿಂದ ಕಮಿಟ್ಮೆಂಟ್ ಸಿಗುತ್ತೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಕಮ್ಯುನಿಕೇಶನ್ ಇಸ್ ಕಮಿಂಗ್ ಇನ್. ಸೊ ಯು ಹ್ಯಾವ್ ಟು ವೇಟ್ ಫಾರ್ ಅ ಟೈಮ್. ಸೊ ಎಷ್ಟು ಟೈಮ್ ತಗೊಳುತ್ತೆ ಅಂದ್ರೆ ಸ್ವಲ್ಪ ಲಾಂಗ್ ಪ್ರಾಸೆಸ್ ತಗೊಳುತ್ತೆ. ಸೊ ಬಿಟ್ವೀನ್ ಈ ಒಂದು ಇಯರ್ ಒಳಗಡೆ ಅಥವಾ ನವೆಂಬರ್ ಒಳಗಡೆ
ಈ ಒಂದು ವ್ಯಕ್ತಿಯಿಂದ ನಿಮಗೆ ಅವ್ರ ಆಕ್ಷನ್ನ ತಗೊಳ್ಳೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ನವೆಂಬರ್ ವರೆಗೂ ವೇಟ್ ಮಾಡಿ ಅಂತ ಹೇಳ್ಬೋದು. ಸೊ ವೇಟ್ ಫಾರ್ ದ ಟೈಮ್. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಗ್ತಾ ಇದೆ, ಬಟ್ ಅವರು ತೋರಿಸ್ಕೊಳ್ತಾ ಇಲ್ಲ ಎಲ್ಲೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ, ನಿಮ್ಮಿಬ್ಬರ ಮಧ್ಯ ಸಪ್ರೇಷನ್ ಎಂಡ್ ಆಗತ್ತಾ, ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಹೈ ಪ್ರಿಸ್ಟಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಹೈ ಪ್ರಿಸ್ಟಸ್ ಇದೆ ಅಂಡ್ ಐ ಹ್ಯಾವ್ ಟೆಂಪರೆನ್ಸ್. ಓಕೆ, 8 of wands, 7 of swords, queen of cups, page of wands, star card, and I have page of pentacles. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಡೆಫಿನೆಟ್ ಆಗಿ ನಿಮ್ಮಿಬ್ಬರ ಮಧ್ಯ ಸಪ್ರೇಷನ್ ಎಂಡ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಒಂದು ವ್ಯಕ್ತಿಯಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ, ಪೇಯ್ನ್ ಆಗಿದೆ, ನೀವು ತುಂಬಾ ಸ್ಟ್ರಗಲ್ ಮಾಡಿದ್ರೆ ಈ ಒಂದು ವ್ಯಕ್ತಿಯಿಂದ. ಸೊ ಅದನ್ನು ನಾನು ಸಫರಿಂಗ್ನ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ವ್ಯಕ್ತಿಯಿಂದ ನಿಮಗೆ ತುಂಬಾ ಚೀಟಿಂಗ್ ಆಗಿದೆ, ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಬಿಟ್ರೇ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ಸೊ ನೀವು ಅವ್ರನ್ನ ತುಂಬಾ ನಂಬಿದ್ದೀರಾ. ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಅವರ ಪ್ರೀತಿಯಿಂದ ನಾನು ಎಲ್ಲಾನು ಗೆಲ್ಬೋದು ಅನ್ನೋ ಒಂದು ಪ್ರೀತಿಯಿಂದ ನೀವು ಗೆದ್ದಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಪ್ರೀತಿನ ನಿಮ್ಮ ವ್ಯಕ್ತಿ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ 7 of swords ಒಂದು ಕ್ಲಿಯರ್ ಆಗಿ ಹೇಳ್ತಾ ಇದೆ ನಿಮ್ಮ ವ್ಯಕ್ತಿ ನಿಮ್ಗೆ ಚೀಟಿಂಗ್ ಮಾಡಿದ್ದಾರೆ ಅಂತ. ಬಟ್ ಆ ಒಂದು ಚೀಟಿಂಗ್, ಆ ಒಂದು ಮೋಸ, ವಂಚನೆ, ನಂಬಿಕೆ ದ್ರೋಹ ಮಾಡಿದೀನಿ ಅನ್ನೋದು ನಿಮ್ಮ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತಾ ಇದೆ. ನಿಮ್ಮ ನೋವು ಸಂಕಟಗಳೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಅವರ ಸ್ವಾರ್ಥನ ನೋಡ್ಕೊಂಡಿದ್ದಾರೆ, ಅವರ ಒಂದು ಪೊಸೆಸಿವ್ನ ನೋಡ್ಕೊಂಡಿದ್ದಾರೆ. ಅವರ ಒಂದು ಸ್ವಾರ್ಥದಿಂದ ನಿಮ್ಮನ್ನ ಬಳಕೆ ಮಾಡಿ, ನಿಮ್ಮ ಇನ್ನೋಸೆನ್ಸ್ನ ಯೂಸ್ ಮಾಡಿಕೊಂಡು, ನಿಮ್ಮ ಕೈಂಡ್ನೆಸ್ನ ಯೂಸ್ ಮಾಡಿಕೊಂಡು ನೀವು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ನಿಮ್ಮ ವ್ಯಕ್ತಿ ಯಾವುದೇ ಕಾರಣಕ್ಕೂ ಏನೋ ನನ್ನ ಲೈಫಲ್ಲಿ ಏನೋ ಕೊರತೆ ಇಲ್ಲ ಅನ್ನೋ ರೀತಿನಲ್ಲಿ ಅವ್ರನ್ನ ನೀವು ನೋಡ್ಕೊಂಡಿದ್ದೀರಾ. ಬಟ್ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಸಿಕ್ಕಿದ್ದು ಮೋಸ ಅಂತ ಹೇಳ್ಬೋದು. ಸೊ ನೀವು ಒಂದು ಒಳ್ಳೆ ವ್ಯಕ್ತಿ, ಒಂದು ಕೈಂಡ್, ಇನ್ನೋಸೆಂಟ್, ನಿಮಗೆ ಗೊತ್ತಾಗಲ್ಲ ಯಾರು ಫೇಕ್ ಯಾರು ರಿಯಲ್ ಅಂತ. ನೀವು ಎಲ್ಲಾರನ್ನೂ ಬೇಗ ನಂಬಿಡ್ತೀರಾ, ಬೇಗ ಎಲ್ಲಾರನ್ನೂ ನೀವು ನನ್ನೋರು ಅಂತ ಅನ್ಕೊಳ್ತೀರಾ. ಬಟ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಯೂಸ್ ಇನ್ ದ ಸೆನ್ಸ್ ನಿಮ್ಮ ಇನ್ನೋಸೆನ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅವರು ಮಾಡಿರುವಂತಹ ಎಲ್ಲ ಕರ್ಮಗಳಿಗೂ ಅವರು ಇವಾಗ ಉತ್ತರ ಕೊಡುವಂಥ ಸಮಯ, ಎಲ್ಲದಕ್ಕೂ ಪೇ ಮಾಡುವಂಥ ಸಮಯ ಅವರ ಜೀವನದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ವ್ಯಕ್ತಿಗೆ ಒಂದು ಕರ್ಮದ ಫಲ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಶಿ ಈಸ್ ಇನ್ ಅ ಫೇಸ್ ಆಫ್ ಕರ್ಮ. ಸೊ ಅವ್ರಿಗೆ ಇಲ್ಲಿ ಕೆಟ್ಟದ್ದು ಯಾವುದು, ಸರಿ ಯಾವುದು, ನಾನು ಯಾವ ದಾರಿನಲ್ಲಿ ಹೋಗಿದ್ದೀನಿ, ಯಾವ ದಾರಿನಲ್ಲಿ ನಾನು ಹೋಗ್ಬೇಕು ಮುಂದೆ, ಅದೆಲ್ಲ ಒಂದು ಪಾಠಗಳು ಕೂಡ ನಿಮ್ಮ ನಂಬಿರುವಂಥ ದೇವರಾಗಿರ್ಬೋದು, ಸ್ಪಿರಿಟ್ಸ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅವ್ರಿಗೆ ಟೀಚ್ ಮಾಡೋಂಥ ಸಮಯ ಹತ್ತಿರನೇ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಅವರ ಜೀವನದಲ್ಲಿ ತುಂಬಾ ಕಡೆ ಬ್ಲಾಕೇಜಸ್ ಇದೆ, ಸ್ಟಕ್ ಎನರ್ಜೀಸ್ ಇದೆ. ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಅವರು ತಪ್ಪು ಮಾಡೋದನ್ನ ಅವ್ರು ಬೇಗ ಒಪ್ಕೊಳ್ಳೋದಿಲ್ಲ. ಬಟ್ ಇವಾಗ ಅವ್ರಿಗೆ ಟೈಮ್ ಬಂದಿದೆ ದಟ್ ಅವ್ರು ಎಲ್ಲಿ ತಪ್ಪು ಮಾಡಿದ್ದಾರೆ ಅಲ್ಲಿ ಉತ್ತರ ಕೊಡುವಂಥ ಸಮಯ ಬಂದಿದೆ. ಅಲ್ಲಿ ಅವರು ಇವಾಗ ಸಫರ್ ಮಾಡುವಂಥ ಸಮಯ ಬಂದಿದೆ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಮಾಡಿರುವಂಥ ಎಲ್ಲ ಕರ್ಮಕ್ಕೂ ಅವ್ರಿಗೆ ಲೆಸನ್ ಸಿಗ್ತಾ ಇದೆ, ಪಾಠ ಕಲಿತಾರೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಅವ್ರು ಏನು ತಪ್ಪು ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ, ಅವ್ರಿಗೆ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಗತ್ತೆ. ಸೊ ರಿಕನ್ಸಿಲೇಷನ್ ಇಸ್ ರಿಯಲಿ ವೆರಿ ಪಾಸಿಬಲ್ ಇನ್ ಯುವರ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ನಿಮ್ಮಿಬ್ಬರ ಮಧ್ಯೆ ರಿಕನ್ಸಿಲೇಷನ್ ತುಂಬಾನೇ ಪಾಸಿಬಿಲಿಟೀಸ್ ಹೈಲಿ ಇದೆ ಇನ್ ದ ಫ್ಯೂಚರ್ ಅಂತ ನಾನು ಹೇಳ್ಬೋದು. ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಯಾಕಂತಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ರಾಂಗ್ ಡಿಸಿಷನ್ ಇಂದ ಒಂದು ರಾಂಗ್ ಆಗಿ ನಿಮ್ಮನ್ನ ಬಿಂಬಿಸಿದ್ದಾರೆ. ಅಂಡ್ ಅವರು ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ. ಸೊ ಇವಾಗ ಆ ಒಂದು ವ್ಯಕ್ತಿ ಅವರು ಮಾಡಿರುವಂತಹ ಪ್ರತಿಯೊಂದು ಆಕ್ಷನ್ಗೂ ಕೂಡ ಇವಾಗ ಅವ್ರಿಗೆ ಕರ್ಮ ಸಿಗಬೇಕಾಗಿದೆ. ಸೊ ಇವಾಗ ಕರ್ಮ ಅವರ ಲೈಫಲ್ಲಿ ಇದೆ ಅಂತ ಅಂದಾಗ ಸೊ ಅವ್ರಿಗೆ ಅವರ ಕರ್ಮದಿಂದ ಅವ್ರಿಗೆ ಪಶ್ಚಾತ್ತಾಪ ಆಗಿ, ರಿಗ್ರೆಟ್ಸ್ ಆಗಿ, ಅವರು ತಪ್ಪು ದಾರಿನಲ್ಲಿ ಏನು ಹೋಗ್ತಾ ಇದ್ದಾರೆ ಅದನ್ನ ಇವಾಗ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಬರೋದೇ ಕರ್ಮದ ಕೆಲಸ. ಸೊ ಇವಾಗ ಅವರ ಜೀವನದಲ್ಲಿ
ಜೀವನದಲ್ಲಿ ಅದು ನಡೀತಾ ಇದೆ, ಅದು ನಡಿಬೇಕಾಗಿದೆ ಮುಂದೆನೂ ಕೂಡ. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ರಿಕನ್ಸಿಲೇಷನ್ ಆಗೋದು ಇನ್ ದ ಫ್ಯೂಚರ್ ಇಟ್ ಈಸ್ ರಿಯಲಿ ಪಾಸಿಬಲ್. ಸೊ ಮುಂದೆ ಬರುವಂತ ಭವಿಷ್ಯದಲ್ಲಿ, ಐ ಆಮ್ ಟೆಲಿಂಗ್ ಭವಿಷ್ಯ ಇನ್ ದ ಸೆನ್ಸ್ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಸೊ ಇವಾಗ 2024 ಅಲ್ಲಿ ನೀವಿದ್ದೀರಾ, 2025-26 ಒಳಗಡೆ ನಿಮ್ಮಿಬ್ಬರ ಮಧ್ಯೆ ರಿಕನ್ಸಿಲೇಷನ್ ಆಗುತ್ತೆ. ಐ ನೋ ಇಟ್ ಈಸ್ ಅ ಲಾಂಗ್ ಪ್ರೊಸೀಜರ್, 2 years ವೇಟ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಹ್ಯಾವ್ ಟು ವೇಟ್ ಫಾರ್ ಅ ಟೈಮ್. ಯಾಕಂತಂದ್ರೆ ಗೈಸ್ ನೋಡಿ, ಈಗ ನಮ್ಗೆ ಏನಾದ್ರೂ ಬೇಕು ಅಥವಾ ನಮ್ಗೆ ಏನಾದ್ರೂ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಬೇಕು ಅಂತ ಅಂದಾಗ ಇಟ್ ವಿಲ್ ಟೇಕ್ ಟೈಮ್. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವ್ಯಕ್ತಿ ಇಮಿಡಿಯೇಟ್ ಆಗಿ ಅವರು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಬಂದರೂ ಕೂಡ ಅದು ನಿಮ್ಮ ವ್ಯಕ್ತಿ ನಿಮಗೆ ಒಂದು ಲೈಫ್ ಲಾಂಗ್ ಇರಬೇಕು ಅಂತ ಅಂದ್ರೆ ಅವರು ಪಾಠ ಕಲಿಬೇಕು, ಅವರು ಕೂಡ ಅವ್ರು ಏನು ತಪ್ಪು ಮಾಡಿದ್ದಾರೆ ಅದೆಲ್ಲನೂ ಕೂಡ ಅವ್ರಿಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಇಟ್ ವಿಲ್ ಟೇಕ್ 2 years ಟೈಮ್ಸ್. ಬಟ್ ಆ ಒಂದು 2 years ಟೈಮಲ್ಲಿ ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ನೀವು ಖಂಡಿತ ಫೋಕಸ್ ಮಾಡಿ, ಕರಿಯರ್ನ ಬಿಲ್ಡ್ ಮಾಡಿ. ಎಲ್ಲೋ ಒಂದು ಕಡೆ ನೀವು ಕೂಡ ಔಟ್ ಆಫ್ ಫೋಕಸ್ ಹೋಗ್ತಾ ಇದ್ದೀರಾ, ನೀವು ಕೂಡ ಲೈಕ್ ಕೆಲಸ, ಐ ಥಿಂಕ್ ಕೆಲಸ ಅಂತ ಬಂದರೆ, ಫಿನಾನ್ಷಿಯಲ್ ಅಂತ ಬಂದರೆ ನೀವು ಕೆಳಗಡೆ ಬರ್ತಾ ಇದ್ದೀರಾ. ಸೊ ಸ್ಪಿರಿಟ್ಸ್ ಆರ್ ಟೆಲ್ಲಿಂಗ್ ಟು ಯು, ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡಿ, ಸೆಲ್ಫ್ ಲವ್ನ ಮಾಡಿ ಆ್ಯಂಡ್ ನೀವು ಕರಿಯರ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಒಂದು ಫಿನಾನ್ಷಿಯಲಿ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಫಿನಾನ್ಷಿಯಲಿ ಕರಿಯರು ನೀವು ಗ್ರೋ ಆದಾಗ ಆ್ಯಂಡ್ ನೀವು ಯಾವಾಗ ನಿಮ್ಮನ್ನ ಪ್ರೀತಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಎವ್ರಿಥಿಂಗ್ ಗೋನ ಎಂಡ್ ಅಪ್ ಇನ್ ದ ಪ್ಲೇಸ್ ಅಂತ ನಾನು ಹೇಳ್ಬೋದು. ಸೊ ಎಲ್ಲಾನು ಕೂಡ ಫಾಲ್ ಇನ್ ಟು ದ ಪ್ಲೇಸ್ ಅಟ್ ದ ರೈಟ್ ಟೈಮ್. ಸೊ ಇವಾಗ ನೀವು ಎಷ್ಟೇ ಕಮ್ಯುನಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಮ ವ್ಯಕ್ತಿ ನಿಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಕಂತ ಅಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಸೀಯಿಂಗ್ ದಟ್ ನೀವು ತುಂಬಾನೇ ಎಫರ್ಟ್ಸ್ ಆಗ್ತಾ ಇದೆ ಒಂದು ಕನೆಕ್ಷನ್ನ ಉಳಿಸ್ಕೊಳ್ಬೇಕು, ಈ ಒಂದು ವ್ಯಕ್ತಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವರು ನನಗೆ ಮೆಸೇಜಸ್ ಮಾಡಬೇಕು ಅಂತ ಹೇಳಿ ನೀವು ತುಂಬಾ ಸತಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಯು ಆಲ್ರೆಡಿ ಕಾಂಟ್ಯಾಕ್ಟೆಡ್ ಯುವರ್ ಪರ್ಸನ್. ಆ ಕಡೆಯಿಂದ ನೀವು ಅಂತ ಗೊತ್ತಿದ್ರೂ ಸಹ ನಿಮ್ಮ ವ್ಯಕ್ತಿ ನಿಮ್ಮನ್ನ ಡೋಂಟ್ ಕೇರ್ ಮಾಡದೇ ಇರೋ ರೀತಿನಲ್ಲಿ ವರ್ತನೆ ಮಾಡಿದರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅವರಿಗೆ ನಿಮ್ಮ ಮುಂದೆ ಬಂದು ಮಾತಾಡುವಂತಹ ಆ ಒಂದು ಕೆಪಾಸಿಟಿ ಅವ್ರಿಗೆ ಇಲ್ಲ. ಯಾಕಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ, ಆ ತಪ್ಪು ಮಾಡಿರೋದಕ್ಕೆ ಅವರು ಅಲ್ಲಿ ಇವಾಗ ಸೈಲೆಂಟ್ ಆಗಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ತುಂಬ ಕನ್ಫ್ಯೂಷನ್ ಇದೆ, ಇದೆಲ್ಲ ಹೇಗೆ ಸರಿ ಹೋಗುತ್ತೆ, ಹೇಗಿದ್ರೆಲ್ಲ ನಾನು ಆಚೆಗೆ ಬರಬೇಕು, ಇದರಿಂದ ಹೇಗೆ ನಾನು ಫೇಸ್ ಮಾಡಬೇಕು, ಹೇಗೆ ಫೈಟ್ ಮಾಡಬೇಕು. ಸೊ ಎಲ್ಲದಕ್ಕೂ ಅವ್ರ ಹತ್ರ ಇವಾಗ ಕೆಪಾಸಿಟಿ ಪೊಟೆನ್ಷಿಯಲ್ ಇಲ್ಲ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಅವರೇ ಕಾಂಟ್ಯಾಕ್ಟ್ ಮಾಡೋವರೆಗೂ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ನೋಡ್ತಾ ಇದ್ದೀನಿ ನೀವು ತುಂಬ ಸತಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಫೇಕ್ ಅಕೌಂಟ್ಸಲ್ಲಿ ಮೆಸೇಜಸ್ ಮಾಡೋದು, ಸೊ ಅವ್ರ ಫ್ರೆಂಡ್ಸ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಪಡ್ಕೊಳ್ಳೋದಕ್ಕೆ ಅವ್ರ ಜೊತೆಗೆ ಮಾತಾಡೋದು, ಈ ಥರದ್ದೆಲ್ಲನೂ ನೀವು ತುಂಬ ಎಫರ್ಟ್ನ ನೀವು ಹಾಕ್ತಾ ಇದ್ರೆ ದಟ್ ಈಸ್ ನಾಟ್ ಓಕೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಒಂದು ಪ್ರೀತಿಯಿಂದ ನೀವು ಮಾಡ್ತಾ ಇದ್ರ, ಬಟ್ ಆ ಒಂದು ವ್ಯಕ್ತಿಗೆ ಅದು ರೀಚ್ ಆಗಿದ್ರು ಕೂಡ ಅವರು ನಿಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಇಟ್ ಇಸ್ ವೇಸ್ಟ್ ಆಫ್ ಯುವರ್ ಎನರ್ಜಿ ಆ್ಯಂಡ್ ವೇಸ್ಟ್ ಆಫ್ ಟೈಮ್. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ನಾನು ಹೇಳ್ತೀನಿ. ಸೊ ನೀವು ಅನ್ಕೊಂಡಿದ್ದೆಲ್ಲನೂ ಆಗತ್ತೆ ಅಟ್ ದ ರೈಟ್ ಟೈಮ್. ಸೊ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ರಿಸ್ಕ್ನ ತಗೊಂಡ್ಲಿ, ನೀವು ಅವ್ರಿಗೋಸ್ಕರ ರಿಸ್ಕ್ನ ತಗೊಳ್ಳೋದು ಬಿಟ್ಬಿಡಿ ಅಂತ ಹೇಳ್ಬೋದು. ಸೊ ನೀವು ಯಾವಾಗ ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳನ್ನ ಮಾಡಿಕೊಂಡು ನಿಮ್ಮ ಪಾಡಿಗೆ ಯಾವಾಗ ಇರ್ತೀರಾ ಆವಾಗ ಒಂದು ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡ್ತಾ ಬರ್ತಾರೆ. ಸೊ ನೀವೇ ಅವ್ರನ್ನ ಚೇಸ್ ಮಾಡ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾನೆ ಇರ್ತಾರೆ. ಸೊ ಇವಾಗ ನೀವು ಯೋಚನೆ ಮಾಡಿ, ಅವರು ನಿಮ್ಮಿಂದೆ ಬರಬೇಕಾ ಅಥವಾ ನೀವು ಅವ್ರ ಹಿಂದೆ ಹೋಗ್ಬೇಕಂತ ನೀವು ಯೋಚನೆ ಮಾಡಿ. ದ ಚಾಯ್ಸ್ ಇಸ್ ಯೋರ್ಸ್. ಅವರೇ ಬರಬೇಕು ಅಂದರೆ ಯು ಹ್ಯಾವ್ ಟು ಫೋಕಸ್ ಆನ್ ಯೋರ್ ಸೆಲ್ಫ್. ಸೊ ಡೆಫಿನೆಟ್ಲಿ ಎಲ್ಲಾನು ಕೂಡ ಆಗತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.